ಅದು ಕೋರ್ಟ್ನಲ್ಲಿದೆ ಮ್ಯಾಟರು. ಈಗ ಆಲ್ರೆಡಿ ಅವರು ಮಾನ್ಯ SR ಹಿರೇಮಠ ಅಂತೇಳಿ ತಮಗೂ ಗೊತ್ತಿದೆ, ಅವರು ಸಮಾಜ ಪರಿವರ್ತನಾ ಸಂಘಟನೆ ಅವರು ಸಮುದಾಯ ಅವರು ಹೈಕೋರ್ಟ್ನಲ್ಲಿ ಒಂದು ಕೇಸ್ ಹಾಕಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ಮತ್ತು ಅವರ ಕುಟುಂಬದವರು ಸುಮಾರು ನಂಬರು ಸ್ವಲ್ಪ ನನಗೆ ಬಹುಶಃ 90 ಎಕರೆಗಿಂತ ಹೆಚ್ಚು ಜಾಗ, 97 ಎಕರೆ ಜಮೀನು ಅವರ ಕುಟುಂಬದವರು ಅವರು ಮತ್ತು ಅವರ ಕುಟುಂಬದವರು ವಶದಲ್ಲಿದೆ. ಇದಕ್ಕೆ ಮೂಲ ದಾಖಲೆಗಳು ಇಲ್ಲ, ಇವು ದಾಖಲೆಯಲ್ಲಿ ಇಲ್ಲದೆ ಇರೋದು ಇದೆಲ್ಲ ತಪ್ಪಾಗಿದೆ, ಇದು ಜಾಗವನ್ನು ಅವರು ಅತಿಕ್ರಮಿಸ್ಕೊಂಡಿದ್ದಾರೆ ಅಂತೇಳಿ SR ಹಿರೇಮಠ ಅವರು ಆರೋಪ ಮಾಡಿ ಹೈಕೋರ್ಟ್ನಲ್ಲಿ ಕೇಸು ನಡೀತಾ ಇದೆ. ಸೊ ಹೈಕೋರ್ಟ್ನಲ್ಲಿ ಕೇಸು ಇರೋದ್ರಿಂದ ಸರ್ಕಾರವನ್ನು ಪ್ರತಿವಾದಿಯಾಗಿ ಹೈಕೋರ್ಟ್ ನೇಮಿಸಿರೋದ್ರಿಂದ ನಾನು ಈಗ ಸಾರ್ವಜನಿಕವಾಗಿ ಇನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಒಟ್ಟಾರೆ 97 ಎಕರೆ ಅಕ್ರಮ ನಡೆದಿದೆ ಅಂತೇಳಿ SR ಹಿರೇಮಠರವರು ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ್ದಾರೆ. ಹಿಂದೆ ಲೋಕಾಯುಕ್ತದಲ್ಲೂ ಕೂಡ ಕೇಸ್ ಇತ್ತು, ಇವತ್ತು ಹೈಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟ್ನವರಿಗೆ ನಾವು ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದೇವೆ. ಸರ್ಕಾರದ ಹೇಳಿಕೆ ಏನಿದ್ರು ಕೂಡ ನಾವು ಹೈಕೋರ್ಟ್ ಮುಂದೆ ಹೇಳಿಕೆಯನ್ನು ಸಲ್ಲಿಸ್ತೇವೆ. SR ಹಿರೇಮಠರವರ ವಾದ ಏನಿದೆ, ಇವರು ಬೇರೆಯವರಿಂದ ಕೊಂಡ್ಕೊಂಡಿದ್ದಾರೆ, ಆದರೆ ಯಾರಿಂದ ಕೊಂಡ್ಕೊಂಡಿದ್ದಾರೆ ಅವರಿಗೆ ಸರ್ಕಾರದಿಂದ ಮಂಜೂರಾಗಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ ಅನ್ನುವಂಥದ್ದು ಅವ್ರ ವಾದ. ಸೊ ಯಾರ್ದು ದಾಖಲೆ ಇಲ್ಲದೆ ಯಾರೋ ಹೆಸರಿನಲ್ಲಿ ಜಮೀನು ಇದ್ದಿದ್ದನ್ನ ಅವರು ಮೂಲ ಮಂಜೂರಾತಿ ಆಗಿಲ್ಲದೆ ಇರೋದನ್ನ ಇವರು ಖರೀದಿ ಮಾಡಿದ್ದಾರೆ ಅನ್ನುವಂತಹದ್ದು ವಾದ. ಸೊ ಹಾಗಾಗಿ ಇದು ಸರ್ಕಾರಿ ಜಮೀನೇ ಆಗುತ್ತೆ ಅನ್ನುವಂತಹದ್ದು ಮಾನ್ಯ SR ಹಿರೇಮಠರವರ ವಾದ ಕೋರ್ಟ್ನಲ್ಲಿ. ನಾವು ಕೂಡ ಸರ್ಕಾರದ ಏನಿದೆ ಸ್ಥಿತಿಗತಿಗಳನ್ನು ಕೋರ್ಟಿಗೆ ಸಲ್ಲಿಸ್ತೇವೆ. ಇನ್ನು ಹೆಚ್ಚಿಗೆ ಹೇಳಬೇಕು ಅಂದರೆ ಕೋರ್ಟ್ನಲ್ಲಿ ಇರೋದ್ರಿಂದ, ಸಬ್ ಜುಡಿಸ್ ಇರೋದ್ರಿಂದ ಬಹುಶಃ ಅದಕ್ಕಿಂತ ಹೆಚ್ಚಿಗೆ ನಾನು ಮಾತಾಡಿದರೆ ಸರಿ ಹೋಗೋದಿಲ್ಲ ಅಂತ ನನ್ನ ಸಂಪ್ರದಾಯ.